ಅಮ್ಮ, ಮಗು ನಿದ್ದೆಯಿಂದ ಎದ್ದಿರ್ಬೇಕು. ನಾನು ಹೋಗಿ ನೋಡ್ತೀನಮ್ಮ, ನೀನು ಪ್ರಸಾದ ಮಾಡು. ಮಗು ಫಿಂಗರ್ ಪ್ರಿಂಟ್ ಇಟ್ಟಿರ್ತಾಳ. ಅನುಪಮ, ಮಗು ನಾನು ನೋಡ್ಕೋತೀನಿ. ನೀನು ಶೌರ್ಯ ಕಲ್ಯಾಣಿಗೆ ಸಹಾಯ ಮಾಡು. ಸರಿ. ಆ ಕಲ್ಯಾಣಿ ತುಂಬಾ ದೊಡ್ಡ ಕಂತ್ರಿ ಕಣೋ. ನನಗ್ಯಾಕೋ ನೀನ್ ಫೇಸ್ ಲಾಕ್ ಇಟ್ಟಿರ್ತಾಳೆ ಅಂತ ಅನ್ನಿಸ್ತಿದೆ. ಅಬ್ಬಾ, ಓಪನ್ ಆಯ್ತು. ಇದಕ್ಕೋಸ್ಕರ ಬೆಳಿಗ್ಗೆಯಿಂದ ಎಷ್ಟು ಅವಸ್ಥೆ ಪಟ್ನೋ. ದೇವ್ರಿದಾನೆ ಕಣೋ, ನನ್ನ ಪರವಾಗೇ ಇದ್ದಾನೆ. ಒಂದು ವಿಡಿಯೋ ಇಟ್ಕೊಂಡು ನನ್ನನ್ನ ಹೇಗೆಲ್ಲ ಆಟ ಆಡಿಸ್ತಾ ಇದ್ದಾಳೆ. ಇವಾಗಿದೆ ಅವಳಿಗೆ ನನ್ನ ಕೈಯಲ್ಲಿ ಮಾರಿ ಹಬ್ಬ. ಅಷ್ಟಕ್ಕೂ ಪೂಜೆ ಹೇಗ್ ನಡೆಯುತ್ತೋ ನಾನು ನೋಡ್ಬಿಡ್ತೀನಿ. ಅಬ್ಬಾ ದೇವ್ರೆ, ನಿಜವಾಗ್ಲೂ ಕಣೋ, ನೀನ್ ನನಗೆ ತುಂಬಾ ದೊಡ್ಡ ಹೆಲ್ಪ್ ಮಾಡ್ಬಿಟ್ಟೆ. ನೀನು ಇಲ್ಲಲ್ಲ, ತೊಟ್ಲಲ್ಲಿ ಮಲ್ಕೋ. ಇಲ್ಲೇ ಇದ್ರೆ ಬಿದ್ದು ಹೋಗ್ತೀಯಾ. ಆಗೋಯ್ತು, ಎಲ್ಲ ಆಗೋಯ್ತು. ಇಷ್ಟು ದಿವಸ ದಮಯಂತಿ ಅದ್ಗೆ ನೋಡ್ಕೊಂಡು ಸ್ವಲ್ಪನಾದ್ರೂ ಯಜಮಾನಿಕೆ ಚಲಾಯಿಸ್ದೆ. ಅಂಥದ್ರಲ್ಲಿ ಈ ಪೂಜೆ ನಿಲ್ಸೋದು ದಮಯಂತಿ ಅದ್ಗೆಯಿಂದ ಕೂಡ ಆಗ್ಲಿಲ್ಲ. ಅಂದ್ರೆ ಇನ್ನು ಕಲ್ಯಾಣಿಗ್ ಮನೇಲಿ ಅಡ್ಡಿ ಏನಿದೆ? ಇನ್ಮೇಲಿಂದ ದಮಯಂತಿ ಅತ್ತಿಗೆಗೆ ಮನೇಲಿ ಬೆಲೆ ಇರಲ್ಲ. ಅಂಥದ್ರಲ್ಲಿ ನನಗೇನು ಬೆಲೆ ಇರುತ್ತೆ? ಚಿಚ್ಚಿ, ನನ್ನ ಹಣೆ ಬರ ಯಾವಾಗ ಬದಲಾಗುತ್ತೋ ಏನೋ. ಅಮ್ಮ ಯಾಕೆ ಫೋನ್ ಮಾಡ್ತಿದ್ದಾಳೆ? ಹಲೋ, ಹೇಳಮ್ಮ. ಸಿದ್ದು ಸಂಪಾದ ಕಾಣಿಸಿದ್ರಾ? ಅವರೆಲ್ಲ ಓಡಾಡ್ತಿದಾರೋ ನನಗೆ ಹೇಗೆ ಕಾಣಿಸ್ತಾರಮ್ಮ? ಎಲ್ಲೂ ಅಲ್ಲ, ಅಲ್ಲೇ ಆ ಮನೆಯಲ್ಲೇ ತಿರುಗಾಡ್ತಾ ಇದ್ದಾರೆ ನೋಡು. ಇಲ್ಲ, ಇಲ್ಲಿಗೆ ಯಾಕೆ ಬಂದ್ರಮ್ಮ? ಯಾಕೆ ಜೀವಂತವಾಗಿರ್ಬೇಕು ಅಂತ ಇಲ್ವಾ ಅವ್ರಿಗೆ? ಆದ್ರೂ ಅವ್ರು ಬರ್ತೀನಿ ಅಂದ್ರೆ ನೀನ್ ಹೇಗ್ ಕಳಿಸ್ದ್ಯಮ್ಮ? ನನ್ ಮಾತ್ ಕೇಳಿದ್ರೆ ಅಲ್ವಾ? ಬೇಡ ಕಣೋ, ಪ್ರಾಣಕ್ಕೆ ಅಪಾಯ ಮಾಡ್ಕೋಬೇಡ ಅಂದ್ರೆ ಸಮಸ್ಯೆ ಇಲ್ಲ, ನಾನು ಹೋಗ್ಲೇಬೇಕು. ದುಡ್ಡು ಬಂಗಾರನ ತರಲೇಬೇಕು, ಆ ಕಲ್ಯಾಣಿ ಅಂತ್ಯನ ನೋಡ್ಬೇಕು ಅಂತ ಬಂದಿದ್ದಾನೆ. ಇರೋ ಸಮಸ್ಯೆ ಸಾಲಲ್ಲ ಅನ್ನೋ ಹಾಗೆ ಇವ್ರ ಸಮಸ್ಯೆ ಒಂದ್ ಜಾಸ್ತಿ ಆಗೋಗಿದೆ ನಂಗೆ. ಆದ್ರೂ ಈ ಮನೆಗೆ ಹೇಗ್ ಬರ್ತಾರಮ್ಮ? ಯಾವ್ದೋ ಮಾರ್ವೇಷದಲ್ಲಿ ಬಂದಿರ್ತಾರೆ ನೋಡು. ಸಿದ್ದು, ಬುದ್ಧಿ ಇದೆಯೇನೋ ನಿಮಗೆ? ಯಾಕೆ ಸಾವಿನ ಜೊತೆ ಚೆಲ್ಲಾಟ ಆಡ್ತಿದ್ದೀರಾ? ಇವಾಗ ಏನಾಯ್ತು ಅಂತ? ಏನಾಗುತ್ತೋ ಅಂತ ಅಮ್ಮ ಭಯ ಪಡ್ತಿದ್ದಾಳೆ. ಮೊದಲು ಅಮ್ಮನ ಹತ್ರ ಮಾತಾಡು. ಕೆಲಸದ ಮೇಲೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲಮ್ಮ, ಮತ್ತೇನು? ಏನೋ ಆ ಶೌರ್ಯ ಇನ್ನೂ ನಿನ್ನ ಜೀವಂತವಾಗಿ ಬಿಟ್ಟಿದಾನಾ? ಯಾವಾಗ ಸಿಕ್ತಿಯೋ ಅಂತ ಆ ಶೌರ್ಯ ಕಾಯ್ತಾ ಇದ್ರೆ ನೇರವಾಗಿ ಆ ಮನೆಗೆ ಹೋಗಿದ್ದೀರಲ್ಲ. ನನ್ ಮಾತ್ ಕೇಳು, ಈಗ್ಲಾದ್ರೂ ಬಂದ್ಬಿಡೋ. ನಿನ್ಗೇನಾಗುತ್ತೋ, ಯಾವ ಕೆಟ್ಟ ಸುದ್ದಿ ಕೇಳ್ಬೇಕಾಗುತ್ತೋ ಅಂತ ಭಯ ಪಟ್ಟು ಸಾಯ್ತಾ ಇದ್ದೀನಿ ಇಲ್ಲಿ. ಬರೋ ಮಾತೇ ಇಲ್ಲಮ್ಮ.
ಇವತ್ತು ನಾನು ಅವರು ಡಿಸೈಡ್ ಆಗಬೇಕು. ನಿನ್ನ ಮಗ ಅಷ್ಟು ಅಮಾಯಕ ಏನಲ್ಲ, ನೀನೇನು ಭಯ ಪಡಬೇಡ. ಯಾಕೋ ಇಷ್ಟೊಂದು ಮೊಂಡತನದಲ್ಲಿ ವರ್ತಿಸ್ತಿದ್ಯಾ? ಅವ್ರ ಕಣ್ಣಿಗೆ ಬೀಳೋಕೋ ಮುಂಚೆನೆ ಹೊರಟೋಗೋ. ನೀವಿಲ್ಲಿರೋ ಅಷ್ಟೊತ್ತು ನಾನ್ ಟೆನ್ಷನಲ್ಲಿ ಸಾಯ್ಬೇಕು. ಸರಿ, ಹೊರಟೋಗ್ತೀವಿ. ಹೋಗಿ ಬೀರೂಲಿರೋ ದುಡ್ಡು ಬಂಗಾರ ತಗೊಂಡ್ ಬಾ. ಅಯ್ಯೋ, ಆಮೇಲೆ ನಿಜ ಗೊತ್ತಾದ್ರೆ? ಅದಕ್ಕೆ ನೀವು ಮಾಡೋಕ್ಕಾಗಲ್ಲ ಅಂದಮೇಲೆ ನಮ್ಗಾದ್ರೂ ಕೆಲಸ ಮಾಡಕ್ ಬಿಡಿ. ನೀನ್ ಬಾ ಸ್ಯಾಮ್. ಲೇ ಸಿದ್ದು, ಅಮ್ಮ ಪ್ರಸಾದ ತಗೊಂಡ್ ಬನ್ನಿ. ಆಗ್ಲಿ ಅನುಪಮ. ಸರಿಮ್ಮ. ಅಮ್ಮ ಬರೋರೆಲ್ಲ ಬಂದಾಯ್ತಾ ಅಮ್ಮ? ಗಿರಿಜಾ ಕಲ್ಯಾಣೋತ್ಸವ ಶುರು ಮಾಡ್ಬೋದಾ? ನಿಮಗೆ ಆ ಶ್ರಮ ಬೇಕಾಗಿಲ್ಲ ಪುರೋಹಿತ್ರೆ. ಇವತ್ತು ಈ ಮನೇಲಿ ಈ ಪೂಜೆ ನಡೆಯಲ್ಲ. ಏನ್ ಹೇಳ್ತಿದ್ಯಾ ದಮಯಂತಿ? ಎಲ್ರು ಏನ್ ಕೇಳಿಸ್ಕೊಂಡ್ರು ಅದನ್ನೇ. ಈ ಪೂಜೆ ನಡೆಯಲ್ಲ ಅಂತ ಹೇಳ್ತಾ ಇದ್ದೀನಿ. ಯಾಕೆ? ನನ್ಗಿಷ್ಟ ಇಲ್ಲ, ಅದಕ್ಕೆ. ಏನ್ ಮಾತಾಡ್ತಿದ್ಯಾ ದಮಯಂತಿ? ನೀನು ಒಪ್ಕೊಂಡಿದ್ದಕ್ಕೆ ಅಲ್ವಾ ಎಲ್ರನ್ನು ಕರೆದು ಆನಂದದಿಂದ ವೈಭವವಾಗಿ ಈ ಗಿರಿಜಾ ಕಲ್ಯಾಣಕ್ಕೆ ಏರ್ಪಾಡು ಮಾಡಿದ್ದು. ಈಗ ಏನಾಯ್ತು ನಿನ್ನ ವಕ್ರ ಬುದ್ಧಿಗೆ? ನನಗೆಲ್ಲ ಹೇಳ್ಬೇಕಾಗಿರೋದು ನಿಮ್ ಮುದ್ದು ಮೊಮ್ಮಗಳಿಗೆ ಹೇಳ್ಬೇಕಾಗಿರೋದು. ನೀನ್ ಮಾಡೋ ಪಾಪಿಸ್ಟ್ ಕೆಲ್ಸಗಳನ್ನ ನನ್ನ ಮೊಮ್ಮಗಳ ಮೇಲೆ ಹಾಕಿದ್ರೆ ನಿನ್ನ ಸಾಯಿಸ್ಬಿಡ್ತೀನಿ. ಇದೇ ಮಾತನ್ನ ಹೇಳಿ ನನ್ನನ್ನ ಹೆದರ್ಸಿದ್ಲು. ಗಿರಿಜಾ ಕಲ್ಯಾಣಕ್ಕೆ ನಾನು ಒಪ್ಕೊಳ್ಳಿಲ್ಲ ಅಂತ ನಿನ್ನೆ ರಾತ್ರಿ ನನ್ನ ರೂಮಿಗೆ ಬಂದು ಗಿರಿಜಾ ಕಲ್ಯಾಣಕ್ಕೆ ಒಪ್ಕೊಳ್ಳಿಲ್ಲ ಅಂತಂದ್ರೆ ನಿನ್ನ ಕಾಲ್ ಮುರಿದು ಬಿಡ್ತೀನಿ, ಆಗ್ಲಿಲ್ಲ ಅಂದ್ರೆ ವಿಷ ಹಾಕಿ ಸಾಯಿಸ್ಬಿಡ್ತೀನಿ ಅಂತ ನನ್ನ ಹೆದರ್ಸಿದ್ಲು. ಈ ಕಲ್ಯಾಣಿ ಏನಾದ್ರೂ ಹೇಳಿದ್ರೆ ಖಂಡಿತ ಅದನ್ನ ಮಾಡೇ ಮಾಡ್ತಾಳೆ ಅನ್ನೋ ಭಯದಲ್ಲಿ ನಾನು ಒಪ್ಕೊಂಡೆ. ನೀನು ಕಲ್ಯಾಣಿಗೆ ಹೆದರ್ಕೊಳ್ತಿದೀಯಾ? ಸುಳ್ಳು ಹೇಳಿದ್ರು ನಂಬೋ ಹಾಗಿರ್ಬೇಕು. ಪ್ರಾಣ ಹೋದ್ರೂ ನನ್ನ ಮಗಳು ಹಾಗೆಲ್ಲ ಮಾಡೋದಿಲ್ಲ. ಏನೇ ಮಾಡ್ಬೇಕಿದ್ರು ಎದುರು ನಿಂತು ಹೋರಾಡ್ತಾಳೆ. ಅವಳನ್ನ ವಹಿಸ್ಕೊಂಡ್ ಬರ್ಬೇಡ ಅನುಪಮ. ನಿನ್ ಮಗಳು ನಿನಗ್ ಗೊತ್ತಿಲ್ಲದೆ ನಿನ್ ಬೆನ್ನ ಹಿಂದೆ ಏನ್ ಮಾಡ್ತಿದ್ದಾಳೆ ಅನ್ನೋದನ್ನ ಮೊದಲು ತಿಳ್ಕೊ. ಒಬ್ರು ಹೇಳಿ ನನ್ನ ಮಗಳ ಬಗ್ಗೆ ತಿಳ್ಕೋಬೇಕು ಅನ್ನೋ ಅವಶ್ಯಕತೆ ನನಗಿಲ್ಲ ದಮಯಂತಿ. ಕಲ್ಯಾಣಿ ಬಗ್ಗೆ ಎಲ್ರಿಗೂ ಗೊತ್ತು, ನಿನ್ನ ಬಗ್ಗೆ ಅದಕ್ಕಿಂತ ಚೆನ್ನಾಗಿ ಗೊತ್ತು. ನೀನು ಸುಳ್ಳು ಹೇಳ್ತಾ ಇದೀಯಾ? ನನಗೇನ್ರಿ ಅಂತ ಕರ್ಮ? ನಾನ್ ಹೆದರ್ಕೊಂಡೆ ಅಂತ ಹೇಳಿ ನನ್ ಮರ್ಯಾದೆನೆ ತೆಕ್ಕೊಳ್ಳೋದಿಕ್ಕೆ? ಬಾಯ್ ಮುಚ್ಚು. ನೀನ್ ಅಂದ್ಕೊಂಡಿದ್ದನ್ನ ಸಾಧಿಸೋದಕ್ಕೆ ಏನ್ ಬೇಕಾದ್ರೂ ಮಾಡ್ತೀಯ. ಕಲ್ಯಾಣಿ ಮೇಲೆ ಆರೋಪ ಮಾಡಿ ಶೌರ್ಯನು ಕಲ್ಯಾಣಿನೂ ದೂರ ಮಾಡಕ್ ನೋಡ್ತಿದ್ಯಾ ನೀನು.
ಹೌದು ಅತ್ತಿಮ್ಮ, ಅದೇ ಕುತಂತ್ರ ಮಾಡಕ್ ಬಂದಿದ್ದಾಳೆ. ಪೂಜೆನ ಹಾಳು ಮಾಡ್ತಾ ಇದ್ದಾಳೆ. ಆದ್ರೂ ರಾತ್ರಿ ನೀನ್ ನನ್ನ ಜೊತೆನೇ ಇದೆಯಲ್ವಾ? ಕಲ್ಯಾಣಿ ಯಾವಾಗ ಬಂದಿದ್ಲು? ನೀವ್ ಬರೋಕ್ಕೂ ಮುಂಚೆ ಇದೆಲ್ಲ ನಡೀತು ಮಹಾಪ್ರಭು. ನನ್ ಮಾತು ನಂಬಿ. ಆದ್ರೂ ನಿಮ್ ನಂಬಿಕೆ ನನಗ್ ಬೇಕಿಲ್ಲ. ನಾನು ತೀರ್ಮಾನ ಮಾಡಾಯ್ತು. ನನ್ನ ಹೆದರಿಸಿ ಈ ಪೂಜೆಗೆ ಒಪ್ಸಿರೋದ್ರಿಂದ ಈ ಪೂಜೆ ನಡೆಯಲ್ಲ. ಏನ್ ಹಾಗ್ ನೋಡ್ತಾ ಇದ್ಯಾ? ರಾತ್ರಿ ಭಯ ಪಟ್ಲು, ಇವಾಗ ಹೀಗ್ ಮಾತಾಡ್ತಾ ಇದ್ದಾಳೆ ಅಂತನಾ? ನನ್ ಮಗನ್ ಜೀವನಕ್ಕಿಂತ ನನ್ನ ಪ್ರಾಣ ದೊಡ್ಡದಲ್ಲ. ತಗೋ ನಿನ್ ಫೋನು. ನೀನು ತೆಗ್ದಿರೋ ವಿಡಿಯೋನ ಡಿಲೀಟ್ ಮಾಡಿದ್ದೀನಿ. ಇನ್ನು ಏನ್ ನೋಡ್ತಾ ನಿಂತಿದ್ದೀರಾ? ಎಲ್ರೂ ನಿಮ್ ಮನೆಗಳಿಗೆ ಹೋಗಿ. ಇಂಥವ್ರು ಮಾಡೋ ಪೂಜೆಗೆ ಬಂದ್ರೆ ಅದು ದೊಡ್ಡ ಪಾಪನೇ. ದಯವಿಟ್ಟು ಎಲ್ರೂ ಹೊರಡಿ. ಯಾರು ಹೋಗ್ಬೇಡಿ, ಈ ಪೂಜೆ ನಡೆಯುತ್ತೆ. ನಿನ್ನ ಮಗಳು ತಪ್ಪು ಮಾಡಿದಾಳೆ. ಈ ಪೂಜೆ ಆಗಕ್ ನಾನ್ ಬಿಡಲ್ಲ. ಪ್ರಾಣ ಹೋದ್ರೂ ನನ್ನ ಮಗಳು ಯಾವ ತಪ್ಪು ಮಾಡೋಲ್ಲ ಅಂತ ಹೇಳ್ದೆ ತಾನೆ? ಅದನ್ನ ನಾನು ನಿರೂಪಿಸ್ತೀನಿ. ಯಾರು ತಪ್ಪು ಮಾಡಿದ್ರು ಅಂತ ನೀನೇ ನೋಡಿ ಹೇಳು ಶೌರ್ಯ. ನೀನ್ ಇಂಥದ್ದೇನಾದ್ರೂ ಮಾಡಬಹುದು ಅಂತ, ನಿನ್ನ ಗುಟ್ಟು ಬಯಲಾಗೋದಕ್ಕೆ ನೀನು ಎಲ್ಲಿ ಬಿಡೋದಿಲ್ವೋ ಅಂತ ಸೇಫ್ಟಿ ಆಗಿರ್ಲಿ ಅಂತ ಕಲ್ಯಾಣಿ ನನಗದನ್ನು ಕಳಿಸಿದ್ಲು. ಎಲ್ಲಿ ಈಗ ಹೇಳು, ಇಷ್ಟೊತ್ತು ನನ್ನ ಮಗಳಿಗೆ ಏನೇನು ಹೇಳಿದೆ ನೀನು? ಇನ್ನೇನಂತಾಳೆ ಅನುಪಮ? ತಪ್ಪು ಮಾಡೋದು, ತಪ್ಪಾಗಿ ಯೋಚನೆ ಮಾಡೋದು, ತಪ್ಪು ಬುದ್ಧಿ ಇರೋದು ದಮಯಂತಿಗೆ ಅಂತ ಮತ್ತೊಂದ್ಸಲ ರುಜು ಮಾಡಿದ್ಲು. ಇದಕ್ಕೆ ಅನ್ನೋದು ಇರೋ ಸ್ವಲ್ಪ ಮರ್ಯಾದೆನು ಕಳ್ಕೊಳ್ಳೋದು ಅಂತ. ಈ ವಿಡಿಯೋನ ತೋರಿಸಬಾರ್ದು ಅಂತ ನಾವು ಅನ್ಕೊಂಡ್ವಿ. ಈ ದೋಷ ಪರಿಹಾರ ಆಗಿ ಶೌರ್ಯ ಕಲ್ಯಾಣಿ ಚೆನ್ನಾಗಿರ್ಬೇಕು ಅಂದ್ರೆ ಈ ಪೂಜೆ ನಡೀಲೇಬೇಕು. ಆದ್ರೆ ನೀನು ಪೂಜೆ ನಡೆಯೋದಕ್ಕೆ ಬಿಡ್ತಿಲ್ಲ. ಅದಕ್ಕೆ ನಾನು ಈ ವಿಡಿಯೋನ ಶೌರ್ಯನ ತೋರಿಸ್ಬೇಕಾದಂತ ಪರಿಸ್ಥಿತಿ ಬಂತು. ಹೀಗೆಲ್ಲ ನಾಟಕ ಮಾಡೋದಕ್ಕೆ, ಕಲ್ಯಾಣಿ ಶೌರ್ಯನ ದೂರ ಮಾಡೋದಕ್ಕೆ ನಿನಗೆ ಮನಸ್ಸಾದ್ರೂ ಹೇಗ್ ಬರುತ್ತೆ ದಮಯಂತಿ? ಬರುತ್ತೆ. ಯಾಕಂದ್ರೆ ಈ ಕಲ್ಯಾಣಿ ಅಂದ್ರೆ ನನಗೆ ಇಷ್ಟ ಇಲ್ಲ. ಅದಕ್ಕೆ ನನ್ನ ಮಗನ ಪಕ್ಕದಲ್ಲಿ ಇವಳನ್ನ ನೋಡಕ್ಕಾಗ್ದೆ ಇವಳು ನನ್ನ ಮಗನಿಗೆ ಹತ್ರ ಆಗಿ ನನ್ನನ್ನೆಲ್ಲಿ ದೂರ ಮಾಡ್ಬಿಡ್ತಾಳೋ ಅಂತ ಹಾಗೆ ನಾಟಕ ಆಡ್ದೆ. ಶೌರ್ಯ, ಇವಾಗಾದ್ರೂ ಅರ್ಥ ಆಯ್ತಲ್ವಾ?
ನಿಮ್ಮಮ್ಮ ಮಾಡಿರೋ ಘನ ಕಾರ್ಯ. ಹೋಗಿ ಪೂಜೆಲಿ ಕೂತ್ಕೋ. ನಾನ್ ಒಪ್ಕೊಳಲ್ಲ. ಸಾಯಿಸ್ಬಿಡ್ತೀನಿ ಇನ್ನೊಂದು ಮಾತಾಡಿದ್ರೆ. ಛೀ, ಯಾವ ಗಳಿಗೆಯಲ್ಲಿ ಹುಟ್ಟಿದ್ಯಾ ನನ್ನ ಹೊಟ್ಟೆಲಿ? ಈ ಮನೇಲಿ ಮನಶಾಂತಿ ಇಲ್ದಿರೋ ಹಾಗೆ ಮಾಡ್ತಿದ್ಯಾ. 4 ಜನರ ಮುಂದೆ ಮರ್ಯಾದೆ ಹೋಗೋ ತರ ಮಾಡ್ತಿದ್ಯಾ. ಶೌರ್ಯ, ಇವತ್ತು ನಡೆದಿರೋದಕ್ಕೆ ನೀನೇ ನ್ಯಾಯ ಹೇಳಬೇಕು, ನಾನ್ ಕೇಳಬೇಕು. ತಪ್ಪನ್ನ ಗೊತ್ತಿಲ್ಲದೆ ಮಾಡ್ಬೋದು, ಆದ್ರೆ ಅದು ಅಭ್ಯಾಸ ಆಗ್ಬಾರ್ದು. ಜೊತೆಗೆ ತಪ್ಪು ಮಾಡಿ ಪಕ್ಕದವ್ರ ಮೇಲೆ ಅದನ್ನ ಹಾಕೋದು ಅಪರಾಧ ಆಗತ್ತೆ. ನಮ್ಮಮ್ಮ ಮಾಡಿರೋ ತಪ್ಪಿಗೆ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ಅಷ್ಟೇ ಅಲ್ದೇನೆ ಕಲ್ಯಾಣಿ ಜೊತೆ ಸೇರ್ಕೊಂಡು ನಾನು ಈ ಪೂಜೆ ಮಾಡ್ತೀನಿ. ಅದು ಹಾಗಲ್ಲ ಕಣೋ. ಅಮ್ಮ, ನಿನ್ ಕಾಲ್ ಚೆನ್ನಾಗಿದೆ ಅಂತ ಸಂತೋಷ ಪಡಬೇಕು. ನೀನ್ ನಾಟಕ ಆಡಿ ನನ್ನನ್ನು ಕೂಡ ನಿನ್ ನಾಟಕದಲ್ಲಿ ಭಾಗಿ ಮಾಡ್ಕೊಂಡಿದ್ಯಾ ಅಂತ ನೋವು ಪಡಬೇಕು. ನನಗೆ ಅರ್ಥ ಆಗ್ತಿಲ್ಲ. ಪುರೋಹಿತ್ರೆ, ನೀವು ಪೂಜೆ ಶುರು ಮಾಡಿ. ಸರಿಯಪ್ಪ. ಕೂತ್ಕೊಳ್ಳಪ್ಪ. ಕೂತ್ಕೊಳ್ಳಿ. ಓಂ ಶ್ರೀಮನ್ಮಹಾಗಣಾಧಿಪತಿಯೇ ನಮಃ. ಅಪವಿತ್ರ ಪವಿತ್ರೋ ವಾ ಸರ್ವಾವಸ್ಥಾಂಗತೋಪಿ ವಾ ಯಸ್ಮರೇತ್ ಪುಂಡರೀಕಾಕ್ಷಂ ಸವಾಭ್ಯಾಂತರ ಶುಚಿಃ ಮಹಾಲಕ್ಷ್ಮೀದೇವತಾಭ್ಯೋ ನಮಃ. ಓಂ ಗಣಾನಾಂ ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಮುಪಮಸ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿಃ ಸೇದಸಾದನಂ. ಗುರುರ್ಬ್ರಹ್ಮ ಗುರುರ್ವಿಷ್ಣುಃ ಗುರುದೇವೋ ಮಹೇಶ್ವರಃ ಗುರುರ್ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಮಹಾಸರಸ್ವತ್ಯೈ ನಮಃ. ಸರಸ್ವತೀ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಲಕ್ಷ್ಮೀಂ ಕ್ಷೀರಸಮುದ್ರರಾಜತನಯಾಂ ಶ್ರೀರಂಗಧಾಮೇಶ್ವರೀಂ ದಾಸೀಭೂತ ಸಮಸ್ತದೇವನಿತಾಂ ಲೋಕೈಕ ದೀಪಾಂಕುರಾಂ ಶ್ರೀಮನ್ಮಂದಕಟಾಕ್ಷಲಬ್ಧ ವಿಭವತ್ ಬ್ರಹ್ಮೇಂದ್ರ ಗಂಗಾಧರಾಂ ತ್ವಾಂ ತ್ರೈಲೋಕ್ಯ ಕುಟುಂಬಿನೀಂ ಸರಸ್ಯಾಂ ವಂದೇ ಮುಕುಂದ ಪ್ರಿಯಾಂ. ಸರ್ವಮಂಗಳಮಾಂಗಳ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಓಂ ಕ್ಷೀರೋದನ್ವತ್ಪ್ರದೇಶೇ ಶುಚಿಮಣಿವಿಲಸತ್ಸೈಕತೆ ಮೌಕ್ತಿಕಾನಾಂ ಮಾಲಾಕ್ಲಪ್ತಾಸನಸ್ಥಸ್ಫಟಿಕಮಣಿಭೈರ್ಮೌಕ್ತಿಕೈರ್ಮಂಡಿತಾಂಗಃ ಶುಭ್ರೈರಭ್ರೈರದಭ್ರೈರುಪರಿವಿರಚಿತೈರ್ಮುಕ್ತಪೀಯೂಷವರ್ಷೈಃ ಆನಂದೀನಃ ಪುನೀಯಾತ್ ಅರಿನಳ್ಳಗದಾ ಶಂಖಪಾಣಿರ್ಮುಕುಂದಃ ಭೂಃ ಪಾದೌಯಸ್ಯ ನಾಭಿಃ ವಿಯದ್ ಅಸುರನಿಲಶ್ಚಂದ್ರ ಸೂರ್ಯೌ ಚ ನೇತ್ರೇ ಕರ್ಣಾವಾಸಾಸ್ತಿರೋದ್ಯೋರ್ಮುಖಮಪಿ ದಹನೋ ಯಸ್ಯ ವಾಸ್ತೇಯಮಬ್ಧಿಃ. ಸರಸ್ವತೀ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಪುರೋಹಿತ್ರೆ, 1 ನಿಮಿಷ. ಸರಿಯಪ್ಪ. ಹೇಳು ವಾಸು. ಶೌರ್ಯ ಅಲರ್ಟ್. ಸಿದ್ದು ನಿಮ್ ಸುತ್ತಮುತ್ತಾನೆ 50 ಮೀಟರ್ ರೇಡಿಯಸ್ನಲ್ಲೇ ಇದ್ದಾನೆ. ಏನ್ ಹೇಳ್ತಿದ್ಯಾ ವಾಸು ನೀನು? ನಿಜ ಶೌರ್ಯ, ಸಿಗ್ನಲ್ ಟ್ರೇಸ್ ಆಗಿದೆ. ಇದಕ್ಕೂ ಮುಂಚೆ ಸಿದ್ದು ಯಾರ ಜೊತೆನೋ ಮಾತಾಡಿದ್ದಾನೆ. ಕನ್ಫರ್ಮ್ ಆಗಿ ಸಂಪಾದ ಕೂಡ ಅಲ್ಲೇ ಇರ್ತಾಳೆ. ಹಾಸ್ಪಿಟ್ಲಲ್ಲಿದ್ದ ನರ್ಸ್ ಫೋನ್ನ ಮೀನಾಕ್ಷಿನೇ ತಗೊಂಡೋಗಿದಾರಂತೆ. ಮೀನಾಕ್ಷಿ ಅಂದ್ರೆ ಸಿದ್ದು ಅಮ್ಮನೇ ಅಲ್ವಾ? ಹೌದು ವಾಸು. ಸಿದ್ದು ಅಲ್ಲಿಗೆ ಬಂದಿದ್ದಾನೆ ಅಂದ್ರೆ ಏನೋ ಪ್ಲಾನ್ ಮಾಡ್ಕೊಂಡೇ ಬಂದಿರ್ತಾನೆ ಶೌರ್ಯ. ಹುಷಾರು. ನಮ್ಮವ್ರನ್ನ ಅಲರ್ಟ್ ಮಾಡಿದ್ದೀನಿ. ನಾನು ಕೂಡ ಅಲ್ಲಿಗೆ ಬರ್ತಾ ಇದ್ದೀನಿ. ಓಕೆ ವಾಸು. ಸಿದ್ದು, ಇವಾಗ ಏನ್ ಮಾಡೋದು? ನೋ ಸೆಕೆಂಡ್ ಥಾಟ್ಸ್ ಆ್ಯನ್. ಹೇಗಾದರೂ ಇವತ್ತು ನಾವು ದುಡ್ಡು